ಅಲ್ಲ ಎಂಥ ಕೆಲಸ ಆಗಿ ಹೋಯ್ತು. ಅರೇ ನಮ್ಮ ನಿರೋಷ ಭೇಟಿ ಆದಿತ್ಯಗೆ ಕರ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾಳೆ. ಇಲ್ಲಿ ಇವ್ರು ಸಾಪ್ 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 ಯಾಕೋ ಇಷ್ಟೊಂದು ಗಾಬರಿ ಆಗಿದೆಯಾ? ಅನಾಹುತ ಆಗೋಯ್ತು ಸಾಪ್. ನಿರೋಷ ಭೇಟಿ ಆದಿತ್ಯಗೆ ಕರ್ಕೊಂಡು ಮನೆಗೆ ಬರ್ತಾ ಇದ್ದಾಳೆ. ಈಗ ಏನ್ ಮಾಡೋದು? ಏನ್ ಮಾಡೋದು ಸಾಬ್, ನನಗೆ ಗಾಬರಿ ಆಗ್ತಾ ಇದೆ. ಅಯ್ಯೋ, ಒಂದು ಕೆಲಸ ಮಾಡೋಣ ನಜೀರ್, ನೀನು ಬಾಗ್ಲಲ್ಲೇ ಮಾತಾಡ್ತಾ ನಿಂತ್ಕೋ, ನಾನು ಅಷ್ಟರಲ್ಲಿ ಏನಾದರೂ ಪ್ಲಾನ್ ಮಾಡ್ತೀನಿ. ಸರಿ ಸರ್. ಹೋಗು. ಚಾಚಾ ಚಾಚಾ ಬಂದೇ ಬಿಟ್ಟಿ. ಅರೇ ಆದಿ, ಏನು ಬಿಟ್ಟಿ ಆದಿತ್ಯನ ಕರ್ಕೊಂಡು ಬಂದ್ಬಿಟ್ಟಿರಿ? ಹೌದು ಚಾಚಾ, ಆದಿ ಸ್ವಲ್ಪ ದಿನ ನಮ್ಮ ಜೊತೆನೇ ಇರ್ತಾನೆ. ಇದ್ಯಾಕೆ ಚಾಚಾ ಹೀಗೆ ನಿಂತ್ಬಿಟ್ರಿ? ಅಲ್ಲ ಬಿಟ್ಟಿ, ಆದಿಗೆ ಮನೆ ಇದೆ ಅಲ್ಲ, ಅವ್ನು ಯಾಕೆ ಇಲ್ಲಿರ್ಬೇಕು? ಅವನಿಗೆ ಮನೆ ಇದೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದಿ ಇಲ್ಲೇ ಇದ್ರೆ ನಿಮ್ಗೇನು ತೊಂದರೆ? ತೊಂದರೆ ಅಲ್ಲ ಬಿಟ್ಟಿ, ಸಮಸ್ಯೆ ಅಲ್ಲ ಬಿಟ್ಟಿ. ಮದುವೆ ಆಗದಿರೋ ಹುಡುಗಿ ಮನೆಯಲ್ಲಿ ಒಬ್ಬ ಹುಡುಗ ಇದ್ರೆ ಜನ ಏನು ಮಾತಾಡ್ಕೊಳ್ತಾರೆ? ಜನರ ಬಾಯಿಗೆ ಸುಮ್ಮನೆ ಯಾಕೆ ಬಿರಿಯಾನಿ ಆಗ್ತೀಯಲ್ಲ? ಜನ ಏನಾದ್ರೂ ಮಾತಾಡ್ಕೊಳ್ಳಿ, ನೀವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀರಾ? ನಾನು ಆದಿ ಮದ್ವೆ ಆಗ್ತಾರೆ ನಿಮ್ಗೂ ಗೊತ್ತು ತಾನೆ. ಇಲ್ಲ ನಿರೋಷ, ಚಾಚಾ ಹೇಳ್ತಿರೋದು ಕರೆಕ್ಟ್ ಆಗಿ. ನೀನ್ ಸುಮ್ಮನೆ ಇರಾದಿ. ಚಾಚಾ, ಆದಿತ್ಯ ಇರೋದಕ್ಕೆ ನೀವು ಒಪ್ಪಿಗೆ ಕೊಡ್ತೀರೋ ಇಲ್ವೋ ಹೇಳಿ. ಅರೆ ಬಿಟ್ಟಿ, ಆದಿ ಇಲ್ಲಿ ಇರೋದು ನನಗೆ ಇಷ್ಟ ಇದೆ, ಆದ್ರೆ ನಿನ್ ಭವಿಷ್ಯ ಹಾಳಾಗ್ತದಲ್ಲ, ಅದಕ್ಕೆ ನನಗೆ ಆತಂಕ ಐತೆ ಬಿಟ್ಟಿ. ನಾನು ಯಾರ ಮಾತನ್ನು ಕೇಳಲ್ಲ ಚಾಚಾ. ಆದಿತ್ಯ ಇರೋದಕ್ಕೆ ನೀವು ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ನಾನು ಈ ಮನೇಲಿ ಇರೋದಿಲ್ಲ. ಬಿಟ್ಟಿ ಬಿಟ್ಟಿ, ಬೇಡ, ನಕೋ 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 ಬಿಟ್ಟಿ. ಆಯ್ತು, ನಿನ್ನ ಇಷ್ಟ, ಹಾಗೆ ಮಾಡು. ಬಾದಿ, ಊಟ ಮಾಡುವಂತೆ. ನನಗೆ ನಿಮ್ಮ ಅಣ್ಣಂದ್ರ ಕಾಟ ತುಂಬಾ ಜಾಸ್ತಿ ಆಗಿದೆ ಸಾಕ್ಷಿ. ಒಬ್ಬ ನೋಡಿದ್ರೆ ನನ್ ಕೊಲೆ ಮಾಡೋದಕ್ಕೆ ಬರ್ತಾನೆ, ಇನ್ನೊಬ್ಬ ನನ್ಗೆ ಅವಮಾನ ಮಾಡಬೇಕು ಅಂತ ನಮ್ಮನೆ ಸರ್ಚ್ ಮಾಡೋದಕ್ಕೆ ಬರ್ತಾನೆ. ಇದೆಲ್ಲ ಬೇಕಾ ನನಗೆ? ಆರ್ಯ ನಿಮ್ಮನೆಗೆ ಬಂದಿದ್ನಾ? ಯಾಕೆ ಅಂದ್ರೆ ಆ ಚಿದಂಬರಂ ಜೈಲಿಂದ ತಪ್ಸ್ಕೊಂಡಿದ್ದಾನಂತೆ. ಅವನ್ ತಪ್ಸ್ಕೊಂಡ್ರೆ ನಮ್ಮನೆ ಯಾಕೆ ಸರ್ಚ್ ಮಾಡ್ಬೇಕು ಹೇಳು? ಆ ಚಿದಂಬರಂಗೂ ನನಗೂ ಏನ್ ಸಂಬಂಧ ಹೇಳು ಸಾಕ್ಷಿ? ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನನಗೆ ಈ ತರ ಎಲ್ಲ ಹಿಂಸೆ ಕೊಟ್ಟು ನನ್ನನ್ನ ನಿನ್ನಿಂದ ದೂರ ಮಾಡೋದಕ್ಕೆ ನಿನ್ನ ಅಣ್ಣ ಮತ್ತೆ ನಿನ್ನ ತಮ್ಮ ಇಬ್ರು ಸೇರ್ಕೊಂಡು ಈ ತರ ಮಾಡ್ತಿದ್ದಾರೆ. ಅವರಿಬ್ರು ನಿನ್ನ ಅಣ್ಣ ಮತ್ತೆ ತಮ್ಮ ಅನ್ನೋ ಕಾರಣಕ್ಕೆ ಇಷ್ಟು ದಿವಸ ಅವ್ರು ಏನೇ ಮಾಡಿದ್ರು ನಾನು ಸುಮ್ಮನಿದ್ದೆ ಸಾಕ್ಷಿ. ಆದ್ರೆ ಇನ್ನು ನನ್ನ ಕೈಲಿ ಸುಮ್ಮನಿರಕ್ಕಾಗಲ್ಲ. ನಾನು ಈಗಲೇ ಹೋಗಿ ಕಮಿಷನರ್ ಹತ್ರ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತಿದ್ದೀನಿ. ಪ್ಲೀಸ್ ರಂಜಿತ್, ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡಿ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಏನು ಅಂತ ಹೇಳ್ತೀಯಾ? ನೀನ್ ಏನೇ ಹೇಳಿದ್ರು ಅವ್ರಿಬ್ರು ನಿನ್ ಮಾತು ಕೇಳಲ್ಲ. ಆರ್ಯನ್ ಹತ್ರ ನಾನು ಮಾತಾಡ್ತೀನಿ ರಂಜಿತ್. ಅವನು ನಿಮ್ ತಂಟೆಗೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡಬೇಡ ಸಾಕ್ಷಿ. ಅವರಿಬ್ರು ನನ್ನ ತಂಟೆಗೆ ಬರಬಾರ್ದು ಅಂತಂದ್ರೆ ನಮ್ಗಿರೋದು ಒಂದೇ ದಾರಿ, ನೀನ್ ನನ್ನ ಮದುವೆ ಆಗೋದು. ನೀನು ಒಪ್ಪಿದ್ರೆ ಈಗಲೇ ನಮ್ಮ ಮದುವೆ. ನಮ್ಮ ಮನೆಯವ್ರು ಒಪ್ತಾ ಇದ್ರು ನಾನು ನಿಮ್ಮನ್ನೇ ಮದುವೆ ಆಗೋದು ಅಂತ ಡಿಸೈಡ್ ಮಾಡಿದ್ದೀನಿ ರಂಜಿತ್. ನಾನು ಅದಕ್ಕೆ ಸಿದ್ಧವಾಗೂ ಇದ್ದೀನಿ. ಅದು ಎಲ್ಲಿಗೆ ಹೋಗ್ತಿದ್ಯೋ? ಇಲ್ಲ, ಹೊರಗೆ ಹೋಗಿ ಬರ್ತೀನಿ ಕಣೆ. ಬೇಡವೋ, ಇಲ್ಲೇ ಇರು ಪ್ಲೀಸ್. ಬೇಗ ಬಂದ್ಬಿಡ್ತೀನಿ, ಸರಿನಾ? ಸರಿ, ಬೇಗ ಬಂದ್ಬಿಡು. ಸರಿ, ಬೇಗ ಬರ್ತೀನಿ. ಬಾಯ್ ಚಾಚಾ. ಎಲ್ಲಿಗೆ ಹೋಗಿದ್ರಿ ಚಾಚಾ? ಅದು ಅಂಗಡಿಗೆ ಹೋಗಿದ್ದು ಬೇಟಿ. ಏನದು ಕೈಯಲ್ಲಿ? ಇದು ಇದು ಬೇಟಿ, ಇದು ಫೆನೈಲ್. ಬಾತ್ರೂಮ್ ಎಲ್ಲ ಗಲೀಜಾಗಿತ್ತಲ್ಲ, ತೊಳಿಲಿಕ್ಕೆ ತಂದೆ. ಅದು ನಾನೇ ತರ್ತಿದ್ನಲ್ಲ ಚಾಚಾ. ನೀನೇ ತರ್ತಿದ್ದೆ. ಅದೇ ಇದ್ದೆ ಅಲ್ಲ, ನಿನ್ಗೆ ಯಾಕೆ ತೊಂದರೆ? ನಾನು ಅಂಗಡಿಗೆ ಹೋಗಿದ್ದೆಲ್ಲ, ನಾನೇ ತಗೊಂಡ್ ಬಂದೆ ಅಷ್ಟೇ. ತೊಳಿಲಿಕ್ಕೆ
ನಿರೋಷ ಯಾರಿಗೆ ಫೋನ್ ಮಾಡ್ತಿದ್ಯಾ? ಪೊಲೀಸ್ ಅವ್ರಿಗೆ ಬಿಡಿ. ಬೇಡ ಮಾಡ್ಬೇಡ ಪ್ಲೀಸ್. ಬೇಡ ಬೇಟಿ, ಬೇಡ ಬೇಟಿ, ಅವ್ರು ಕೆಟ್ಟವರಲ್ಲ, ಒಳ್ಳೆಯವರು ಬೇಟಿ. ಇಂಥ ಕ್ರಿಮಿನಲ್ಗೆ ನಮ್ಮನೆ ಜಾಗ ಕೊಡ್ತಿರೋ ಬುದ್ಧಿ ಇಲ್ವಾ ಚಾಚಾ ನಿಮ್ಗೆ? ನಿರೋಷ, ನೀನ್ ಅನ್ಕೊಂಡ್ ಹಾಗೆ ನಾನು ಕ್ರಿಮಿನಲ್ ಅಲ್ಲ. ಗೊತ್ತಿದೆ ನನಗೆ. ಆರ್ತಿ ಅವ್ರನ್ನ ಕಿಡ್ನಾಪ್ ಮಾಡಿಸಿ ಆದಿತ್ಯನಿಗೆ ಎಷ್ಟೆಲ್ಲ ತೊಂದರೆ ಕೊಟ್ರಲ್ವಾ ನೀವು? ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಈಗಲೇ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ನಿಮ್ಮನ್ನ ಅರೆಸ್ಟ್ ಮಾಡ್ಕೊಡ್ಬೇಡಿ. ಬೇಡ ನಿರೋಷ, ಪ್ಲೀಸ್ ಮಾಡ್ಬೇಡ. ಬಿಡಿ ನನ್ನನ್ನ. ಸಾಬ್ ಬೇಟಿ, ಬೇಟಿ, ನಿನ್ ತಂದೆ ನೀನು ಪೊಲೀಸ್ಗೆ ಹಿಡ್ಕೊಡ್ತಿ. ರಂಜಿತ್ ಮನೇನ ಯಾಕೋ ಸರ್ಚ್ ಮಾಡಕ್ ಹೋಗಿದ್ದೆ? ಅವ್ರೇನ್ ತಪ್ಪು ಮಾಡಿದ್ರು? ಅವನೇನು ತಪ್ಪು ಮಾಡಿಲ್ಲ. ಆದ್ರೆ ಚಿದಂಬರಂ ಪೊಲೀಸ್ ಕಸ್ಟಡಿಯಿಂದ ಎಸ್ಕೇಪ್ ಆಗಿದ್ದಾನೆ, ಅದಕ್ಕೆ ಅವ್ರ ಮನೆ ಸರ್ಚ್ ಮಾಡಕ್ ಹೋಗಿದ್ದೆ. ಚಿದಂಬರಂ ಎಸ್ಕೇಪ್ ಆಗೋದಕ್ಕೂ ನೀನ್ ರಂಜಿತ್ ಮನೆ ಸರ್ಚ್ ಮಾಡೋದಕ್ಕೂ ಏನೋ ಸಂಬಂಧ? ರಂಜಿತ್ ನನ್ನ ಲವ್ ಮಾಡ್ತಾ ಇದಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ರಿಗೆ ಈ ರೀತಿ ಹಿಂಸೆ ಕೊಡ್ತಾ ಇದೆಯಲ್ಲ, ಸರಿನಾ ಇದು? ನೋಡ್ ಸಾಕ್ಷಿ, ನೀನ್ ರಂಜಿತ್ನ ಇಷ್ಟಪಡ್ತಿರೋದ್ ಬಗ್ಗೆ, ರಂಜಿತ್ ಮೇಲೆ ಕೋಪ ಇದೆ ನಮ್ಗೆ ನಿಜ. ಆದ್ರೆ ಆ ವಿಷಯಕ್ಕೆಲ್ಲ ನಾನು ಹೋಗಿದ್ದು, ನನ್ನ ಇಂಟೆನ್ಷನ್ ಇತ್ತು ಆ ಚಿದಂಬರಂನ ಅರೆಸ್ಟ್ ಮಾಡೋದು ಅಷ್ಟೇ. ಚಿದಂಬರಂ ಅವ್ರನ್ನ ಹುಡ್ಕೋದಕ್ಕೆ ಚಿದಂಬರಂ ಮನೆಗೆ ಹೋಗ್ಬೇಕಿತ್ತು. ಅದನ್ ಬಿಟ್ಟು ದ್ವೇಷ ಇಟ್ಕೊಂಡು ರಂಜಿತ್ ಮನೆಗೆ ಹೋದ್ಯಲ್ಲ. ರಂಜಿತ್ ಕಮಿಷನರ್ ಹತ್ರ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದಾರೆ, ಗೊತ್ತಾ? ಕೊಟ್ರೆ ಕೊಡ್ಲಿ ಬಿಡು, ನಾನೇನು ಹೆದರ್ಕೊಳ್ಳಲ್ಲ. ಆ ಚಿದಂಬರಂ ರಂಜಿತ್ ತಂದೆ, ಅದಕ್ಕೆ ಅವ್ರ ಮನೆ ಸರ್ಚ್ ಮಾಡಕ್ ಹೋಗಿದ್ದೆ. ತಲೆ ಕೆಟ್ಟಿದೆ ನಿನಗೆ. ಚಿದಂಬರಂ ರಂಜಿತ್ ತಂದೆ ಅಂತ ಯಾರೋ ನಿನಗೆ ಹೇಳಿದ್ದು? ಯಾಕೆ ಹೇಳ್ಬೇಕು? ಅದೆಲ್ರಿಗೂ ಗೊತ್ತಿರೋ ವಿಷಯ ತಾನೆ. ಆರ್ಯ, ರಂಜಿತ್ ಬಗ್ಗೆ ನನಗೆ ತಪ್ಪಭಿಪ್ರಾಯ ಮೂಡ್ಸೋದಕ್ ನೋಡ್ಬೇಡ. ಚಿದಂಬರಂ ರಂಜಿತ್ ತಂದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಆ ರಂಜಿತ್ ಪ್ರೀತಿ ನೆತ್ತಿಗೇರಿದೆ, ಅದಕ್ಕೆ ನಾನೇನು ಹೇಳ್ತಿದ್ರು ನಿಂಗೆ ಅರ್ಥ ಆಗ್ತಿಲ್ಲ. ನೋಡ್ ಸಾಕ್ಷಿ, ಇಷ್ಟರಲ್ಲೇ ಚಿದಂಬರಂ ರಂಜಿತ್ ತಂದೆ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ತೋರಿಸ್ತೀನಿ, ಆಗ ನಿಂಗೆ ಅರ್ಥ ಆಗುತ್ತೆ ಆ ರಂಜಿತ್ ಎಂತ ಮೋಸ್ಕಾರ ಸುಳ್ಗಾರ ಅಂತ. ನೀನ್ ನನಗ್ ರಂಜಿತ್ ಬಗ್ಗೆ ಸರ್ಟಿಫಿಕೇಟ್ ಕೊಡೋ ಅಗತ್ಯ ಇಲ್ಲ. ಅದನ್ನ ನೀನ್ ನನ್ನ ಹತ್ರ ಪ್ರೂವ್ ಮಾಡೋ ಅವಶ್ಯಕತೆನೂ ಇಲ್ಲ. ನೋಡು, ಇನ್ನೊಂದ್ಸಲ ನೀನ್ ರಂಜಿತ್ ಮನೆಗೆ ಹೋಗಿ ಅವ್ರಿಗೆ ಹರಾಸ್ಮೆಂಟ್ ಮಾಡಿದ್ ನನ್ಗೇನಾದ್ರೂ ಗೊತ್ತಾದ್ರೆ, ಇಷ್ಟು ದಿನ ನಿಮ್ಮೆಲ್ರೂ ಒಪ್ಪಿಗೆ ತಗೊಂಡು ಮದುವೆ ಆಗ್ಬೇಕು ಅಂತಿದ್ದೆ. ಆದ್ರೆ ಇನ್ಮೇಲೆ ಆ ತಪ್ಪನ್ನು ನಾನು ಮಾಡಲ್ಲ. ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿ ಮದುವೆ ಆಗ್ತೀನಿ. ಹಾಗೆ ನಿನ್ ಕೈಲಿ ಏನು ತಡೆಯಕ್ಕಾಗಲ್ಲ. ಇದು ನಾನು ನಿನಗೆ ಕೊಡ್ತಾ ಇರೋ ಕೊನೆ ಎಚ್ಚರಿಕೆ. ಆ ರಂಜಿತ್ ಸಾಕ್ಷಿ ಮನಸ್ಸನ್ನ ಸಂಪೂರ್ಣವಾಗಿ ಕೆಡಿಸಿದ್ದಾನೆ. ಅವನನ್ನು ಸುಮ್ಮನೆ ಬಿಟ್ರೆ ಸಾಕ್ಷಿ ನಮ್ಮನ್ನ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಇಲ್ಲ. ನಾನು ಹಾಗಾಗೋದಕ್ಕೆ ಬಿಡಲ್ಲ. ಅವನಿಗೊಂದು ಗತಿ ಕಾಣಿಸ್ತೀನಿ. ಇಲ್ಲ, ಸುಳ್ಳು. ನಾನಿದನ್ನ ನಂಬಲ್ಲ. ನೀವು ಪೊಲೀಸ್ ಅವರನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳಿ ಇಲ್ಲಿ ಆಶ್ರಯ ಪಡ್ಕೋಬೇಕು ಅಂತಿದ್ದೀರಾ ಅಲ್ವಾ? ಇಲ್ಲ ನಿರೋಷ, ನಾನೇ ನಿನ್ ತಂದೆ. ನನಗೆ ಗೊತ್ತು ನಿನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳಿವೆ ಅಂತ. ಆ ಸೈಟ್ ವಿಚಾರ, ಆರ್ತಿ ಅವ್ರನ್ನ ಕಿಡ್ನಾಪ್ ಮಾಡಿದ ವಿಚಾರ, ನಾನು ಯಾಕಮ್ಮ ನಿನ್ನ ಸೈಟ್ನ ಕಿತ್ಕೊಳ್ಳೋದಕ್ಕೆ ಹೋಗ್ಲಿ? ಇನ್ಫ್ಯಾಕ್ಟ್ ಅರ್ಪಿತಾನೆ ನನ್ನ ಹೆಸರು ಹೇಳಿ ನಿನಗೆ ಮೋಸ ಮಾಡಿದ್ಲು. ಹೌದು ಬೇಟಿ, ಸಾಬ್ ಹೇಳ್ತಿರೋದೆಲ್ಲ ನಿಜ ಬೇಟಿ. ಆ ಆರ್ತಿ ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಆ ಸೂರ್ಯನೇ ಕಾರಣ. ನಾನು ಬೇಕು ಅಂತ ಮಾಡಿದ್ದಲ್ಲ. ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಳೋ ಭರಾಟೆಯಲ್ಲಿ ಹಾಗೆ ಮಾಡ್ಬಿಟ್ಟೆ. ಆ ಆರ್ತಿ ಸೂರ್ಯ ನಾನು ಅರೆಸ್ಟ್ ಆಗ್ಬೇಕಾದ್ರೆ ನಗ್ತಾ ಇದ್ರು, ಅದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ರು. ಆ ಕೋಪಕ್ಕೆ, ಆ ಇನ್ಸಲ್ಟ್ಗೆ ಹಾಗೆ ಮಾಡ್ಬಿಟ್ಟೆ. ಎಸ್, ಖಂಡಿತ ನಾನು ಮಾಡಿದ ತಪ್ಪು, ನಾನು ಒಪ್ಕೋತೀನಿ. ಆದ್ರೆ ಆ ಸೂರ್ಯ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ತೊಂದರೆ ಕೊಡ್ತಾನೆ ಇದ್ದಾನೆ. ಅದಕ್ಕೆ ಈಗ ಇಲ್ಲಿ ಬಂದು ಸೇರ್ಕೊಂಡಿತ್ತು. ಮಗಳೇ, ನಿನ್ಗೀಗ್ಲೂ ನಾನು ಕೆಟ್ಟವನು, ನಾನೊಬ್ಬ ಕ್ರಿಮಿನಲ್ ಅನ್ನೋ ಭಾವನೆ ಇದ್ರೆ ನಿನ್ನ ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡು ಮಗಳೇ. ನನ್ನಿಂದ ನಿನಗೇನಾದ್ರೂ ತೊಂದರೆ ಆಗಿದ್ರೆ
ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡೋ ನೀವು ಅಮ್ಮನ್ನ ಯಾಕೆ ದೂರ ಮಾಡಿದ್ರಿ? ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ಮಗಳೇ. ಎಲ್ಲರ ಮನೆಯಲ್ಲೂ ಪ್ರೀತಿಗಳಿಗೆ ವಿರೋಧ ಮಾಡೋ ಹಾಗೆ ನಿಮ್ಮಮ್ಮನ ಪ್ರೀತಿಗೆ ನಮ್ಮ ಮನೆಯಲ್ಲಿ ಒಪ್ಕೊಳ್ಳಿಲ್ಲ. ಹೀಗಾಗಿ ಅವ್ರು ತೋರಿಸಿದ ಹುಡುಗಿನೇ ನಾನು ಮದುವೆ ಆಗ್ಬೇಕಾಗಿ ಬಂತು. ಆದರೂ ಆಗಾಗ ಹೋಗಿ ನಿಮ್ಮಮ್ಮನ್ನ ಭೇಟಿ ಆಗ್ತಿದ್ದೆ. ನಿಮ್ಮಮ್ಮ ನಿನ್ನನ್ನು ಹೆತ್ತು ತೀರ್ಕೊಂಡ್ಬಿಟ್ಲು. ನಾನೇ ನಿನ್ನನ್ನು ಸಾಕಬೇಕು, ಒಂದೊಂದು ಕ್ಷಣನೂ ನಿನಗೆ ಆ ಅಪ್ಪನ ಪ್ರೀತಿ ಕೊಟ್ಟು ಬೆಳೆಸಬೇಕು, ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ಸಮಯ, ಸಂದರ್ಭ, ಸನ್ನಿವೇಶ ಯಾವುದೂ ನನಗೆ ಸಹಾಯ ಮಾಡಲಿಲ್ಲ. ಆ ಕೊರಗು ಇನ್ನೂ ನನ್ನ ಮನಸ್ಸಿನಲ್ಲಿದೆ ಮಗಳೇ. ಇಷ್ಟು ವರ್ಷ ನೀವು ನನ್ನ ಕಣ್ಮುಂದೆ ಇದ್ರು ನೀವೇ ನನ್ನ ತಂದೆ ಅಂತ ಯಾಕೆ ಹೇಳಿಲ್ಲ? ನಿಮ್ಮನ್ನ ನೋಡ್ಬೇಕು ಅಂತ ನನ್ಗೆ ಎಷ್ಟು ಅನ್ನಿಸ್ತು ಗೊತ್ತಾ? ತಂದೆ ಇದ್ರು ಅನಾಥೆ ತರ ಇರುವಾಗ ಮಾಡ್ಬಿಟ್ರಲ್ಲ, ಇದು ಸರಿನಾ? ಹಾಗೆ ಹೇಳ್ಬೇಡ ಮಗಳೇ. ನಾನು ಆ ವಿಷಯ ಹೇಳಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟೆ. ಆದ್ರೆ ಆ ಸೂರ್ಯ ಒಂದಲ್ಲ ಒಂದು ಕಾರಣಕ್ಕೆ ತೊಂದರೆ ಕೊಡ್ತಾನೆ ಇದ್ದ. ನೀನು ನನ್ನ ಮಗಳು ಅಂತ ಗೊತ್ತಾದ್ರೆ ಎಲ್ಲಿ ನಿನಗೂ ತೊಂದರೆ ಕೊಡ್ತಾನೋ ಅನ್ನೋ ಭಯಕ್ಕೆ ಹಾಗೆ ಹೇಳಿಲ್ಲ ಮಗಳೇ. ಸೂರ್ಯ ಅವ್ರಿಗೆ ನಿಮ್ಮ ಮೇಲೆ ಯಾಕಷ್ಟು ಕೋಪ? ನೀವ್ ಅಂತ ತಪ್ಪು ಏನ್ ಮಾಡಿದೀರಾ? ನಾನು ಏನು ತಪ್ಪು ಮಾಡಿಲ್ಲ ಮಗಳೇ. ಎಲ್ಲರೂ ಆಸೆ ಪಡೋ ಹಾಗೆ ನಾನು ಗಣಿ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅವನು ಆ ಕಾಂಟ್ರಾಕ್ಟ್ ನನಗೆ ಸಿಗದಿರೋ ಹಾಗೆ ಮಾಡ್ದ. ಆಮೇಲೆ ಮಗಳೇ, ಈಗ ಯಾಕೆ ಆ ವಿಷಯ ಬಿಟ್ಬಿಡ. ಒಂದೇ ಒಂದು ರಿಕ್ವೆಸ್ಟ್, ಆದಿತ್ಯ ನನ್ನ ಮದುವೆ ಆಗೋವರೆಗೂ ನನಗೆ ನೀವೇ ನನ್ನ ತಂದೆ ಅಂತ ಗೊತ್ತಿರೋ ವಿಷಯನ ಗೊತ್ತಾಗೋದು ಬೇಡ. ಅವನು ನಿನ್ನ ಮದುವೆ ಆಗದಿದ್ರೇನಂತೆ? ಡೋಂಟ್ ವರಿ, ಅವನಿಗಿಂತ 100 ಪಟ್ಟು ಚೆನ್ನಾಗಿರೋ ನೋಡಿ ನಾನು ನಿನಗೆ ಮದುವೆ ಮಾಡಿಸ್ತೀನಿ. ಇಲ್ಲ, ನಾನು ಮದುವೆ ಅಂತ ಆದ್ರೆ ಅದು ಆದಿತ್ಯನೇ. ನಾನು ಅವನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಸೂರ್ಯ ನನ್ನ ವೈರಿ, ನೀನು ಅವನ ಮಗನ್ನೇ ಮದುವೆ ಆಗ್ಬೇಕು ಅಂತಿದೀಯ. ಇಷ್ಟು ವರ್ಷ ನಿನಗೆ ನನ್ನ ಪ್ರೀತಿ ಅಂತೂ ಸಿಗಲಿಲ್ಲ. ಈಗ ನೀನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಆ ಆದಿತ್ಯನ ಮದುವೆ ಆಗ್ಬೇಕು ಅಂತಿದೀಯ. ಹಾಕು. ಥ್ಯಾಂಕ್ಸ್ ಡ್ಯಾಡ್. ಇನ್ನೊಂದ್ಸರಿ ಹೇಳು. ಡ್ಯಾಡ್, ನಿರೋಷ, ನಿರೋಷ, ಆದಿತ್ಯ, ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಅದು ಅದು ಏನಿಲ್ಲ ಕಣೋ, ತರಕಾರಿ ತರಬೇಕಾಯ್ತು. ಒಂದ್ ನಿಮಿಷ ಅಲ್ಲಿ ನಾನು ಬರ್ತೀನಿ. ತರಕಾರಿನ? ಅದೆಲ್ಲ ಆಗಲ್ಲ. ಪ್ಲೀಸ್ ಕಣೋ ಆದಿ, ಪ್ಲೀಸ್. ಸರಿ ಬಾ. ನೀನ್ ಅಲ್ಲೇ ಇರು, ನಾನೇ ಬರ್ತೀನಿ. ಡ್ಯಾಡ್, ಇವಾಗ ಏನ್ ಮಾಡೋದು? ನೀನು ಹೊರಡು ಮಗಳೇ, ನಾನು ಹೊರಡ್ತೀನಿ. ಸರಿ ಡ್ಯಾಡ್, ಹುಷಾರು, ಟೇಕ್ ಕೇರ್. ಏನೇ ನಿನ್ ಗೋಳು? ಪ್ಲೀಸ್ ಕಣ, ಬಾರು ಬಾರು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಾಕ್ಷಿ,
ಯಾಕೆ ಕಳ್ತಿದ್ಯಾ? ಏನಾಯ್ತು? ಆದಿ ಮುನಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ ಡ್ಯಾಡ್. ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಯಾಕೆ ಮುನ್ಸ್ಕೊಂಡು ಹೋದ? ಯಾರ್ಯ ಇದ್ದಾನಲ್ಲ, ಎಲ್ಲ ಅವನಿಂದಾನೇ ಆಗಿದ್ದು. ಏನಾಯ್ತು? ಆರ್ಯ, ಆರ್ಯ, ಡ್ಯಾಡ್ ಯಾಕೋ ಹೀಗೆ ಮಾಡ್ದೆ? ನಾನು ಬೇಕು ಅಂತ ಹಾಗೆ ನಿನ್ನ ವಿವರಣೆ ನನಗೆ ಬೇಕಾಗಿಲ್ಲ. ಆದಿತ್ಯನಿಗೆ ಯಾಕೋ ಬೈದೆ? ಅವ್ನು ನಿನ್ನ ಅಣ್ಣ ಕಣೋ, ಅವನನ್ನೇ ಅರೆಸ್ಟ್ ಮಾಡಿದ್ಯಲ್ಲ, ಅವನ ಮೇಲಿರೋ ಕೋಪ ನಿನಗಿನ್ನೂ ಹೋಗಿಲ್ವಾ? ನಾನು ಅವನ್ನ ಅರೆಸ್ಟ್ ಮಾಡಲಿಲ್ಲ. ಅರೆಸ್ಟ್ ಮಾಡದೆ ಅವನನ್ನ ಸ್ಟೇಷನ್ ಕರ್ಕೊಂಡು ಹೋದ್ಯಾ? ನಿಮ್ಮನ್ನ ಹೇಗೆ ಕನ್ವಿನ್ಸ್ ಮಾಡಲಿ ನಂಗೆ ಗೊತ್ತಾಗ್ತಿಲ್ಲ. ನಮಗೆ ಕನ್ವಿನ್ಸ್ ಮಾಡೋ ಅಗತ್ಯ ಇಲ್ಲ. ಆದಿತ್ಯನ ಈ ಮನೆಗೆ ಕರ್ಕೊಂಬ. ಅವನು ಈ ಮನೆಗೆ ಬರೋವರೆಗೂ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬಂದ್ರೆ ನೀನಿಲ್ಲ ಅವಂತರ ಮಾಡ್ತಾ ಇದೀಯಾ? ಅಮ್ಮ, ನಾನು ಯಾಕೆ ಹೀಗೆ ಮಾಡಿದೆ ಅಂತ ನಿಮ್ಗೇನಾದ್ರು ನಮಗೆ ಗೊತ್ತಾಗೋದು ಬೇಡ ಆರ್ಯ. ಆದಿತ್ಯ ಬರಬೇಕು ಅಷ್ಟೇ. ಮಹಾರಾಜ್ರೆ, ಟೀ ತಗೊಳ್ಳಿ. ಇವಾಗ ಟೈಮ್ ಇಲ್ಲ, ನಾಳೆ ಬಾ. ತೆಗೆದು ಬಿಟ್ಟ ಅಂದ್ರೆ ತಗೊಳ್ಳೋ ಟೀನ. ಯಾಕೆ ಸೀರಿಯಸ್ ಆಗ್ಬಿಟ್ಟೆ? ಸ್ಟೇಷನಲ್ಲಿ ಜಗಳ ಮಾಡಿದ ಸಲ್ದೆ ಇಲ್ಲಿಗೆ ಬೇರೆ ಬಂದಿದ್ಯಲ್ಲ. ಯಾಕೋ ಹೀಗೆ ಮಾತಾಡ್ತೀಯಾ? ನೋಡು, ನಾನು ಮಾತಾಡಿದ ತಪ್ಪು, ಕ್ಷಮೆ ಕೇಳ್ತೀನಿ. ಬಾ ಫಸ್ಟ್ ಮನೆಗೆ ಹೋಗೋಣ. ಮನೆನಾ? ಯಾವ ಮನೆ? ನನಗೆ ಯಾವ ಮನೆನೂ ಇಲ್ಲ, ಬೀದಿ ಬಿಕಾರಿ ನಾನು. ಯಾಕೋ ಹೀಗೆ ಮಾತಾಡ್ತೀಯಾ? ಅಪ್ಪ ಅಮ್ಮ ಮನೆಗೆ ಬಂದಿದ್ದಾರೆ, ಅವ್ರಿಗೂ ವಿಷಯ ಗೊತ್ತಾಗಿದೆ. ನೀನು ಬರದೆ ಹೋದ್ರೆ ನನ್ನ ಮನೆಗೆ ಸೇರಿಸಲ್ಲ ಅಂತ ಹೇಳಿದ್ದಾರೆ. ಓ, ಅದಕ್ಕೆ ಬಂದ? ನೀನು ಇಷ್ಟಪಟ್ಟೇನು ಬಂದಿಲ್ವಲ್ಲ? ಅವ್ರು ಹೇಳ್ದೆ ಇದ್ರು ನಾನು ಬರ್ತಿದ್ದೆ ಕಣೋ. ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಹೇಳು? ಇಂಥ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡ. ಹೋಗು, ಯಾವ್ದಾದ್ರು ಡೈರೆಕ್ಟರ್ ಹತ್ರ ಹೇಳು, ಚಾನ್ಸ್ ಆದ್ರೂ ಕೊಡ್ತಾರೆ. ಆದಿತ್ಯ ಪ್ಲೀಸ್ ಹಾಗೆ ಮಾತಾಡಬೇಡ. ನೀನಿಲ್ದೆ ಮನೆ ಮರುಭೂಮಿ ಥರ ಆಗೋಗ್ಬಿಟ್ಟಿದೆ ಕಣೋ. ಮನೆಗೆ ನೀನು ಬರಲಿಲ್ಲ ಅಂತ ಸಾಕ್ಷಿ ಊಟ ನೀರು ಬಿಟ್ಟು ಅಳ್ತಾ ಕೂತಿದ್ದಾಳೆ. ಬಾರೋ ಮನೆಗೆ ಹೋಗೋಣ. ಬರಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್, ಬಾ. ಹೌದು ಆದಿತ್ಯ, ಪಾಪ ಕಣೋ ಆರ್ಯ. ಅವ್ನು ತಪ್ಪವನ್ನ ಅರ್ಥ ಮಾಡ್ಕೊಂಡು ನಿನಗೆ ಕರ್ಕೊಂಡು ಹೋಗೋಕ್ಕಂತ ಬಂದಿದ್ದಾನೆ. ಅವ್ನ ಮನ್ಸಿಗೆ ನೋವು ಮಾಡಬೇಡ ಕಣೋ. ಅಲ್ಲಿ ನಿಮ್ಮಪ್ಪ ಅಮ್ಮನೂ ಕಾಯ್ತಿರ್ತಾರೆ. ಪ್ಲೀಸ್ ಹೋಗೋ. ಸುಮ್ಮನೆ ನೀನು ವರ್ಷ, ನಿಂಗೆ ಇವ್ರುಗಳ ವಿಷಯ ಗೊತ್ತಿಲ್ಲ. ಬೇಕು ಅಂತಾನೆ ನಾಟಕ ಆಡ್ತಾರೆ. ಇಲ್ಲ ಕಣೋ ಆದಿತ್ಯ, 20 ವರ್ಷ ನೀನು ಆರತಿ ಅಮ್ಮ ನಮ್ಮಿಂದ ದೂರ ಇದ್ದು ನಾವೆಷ್ಟೋ ನೋವು ಅನುಭವಿಸ್ಬಿಟ್ಟಿದ್ದೀವಿ. ಮತ್ತೆ ಹಾಗಾಗದ್ ಬೇಡ. ಇನ್ನು ನಮ್ಮಿಂದ ದೂರ ಇರಬೇಡ ಕಣೋ. ನೀನ್ ಕೋಪದಿಂದ ರಂಜಿತ್ಗೇನಾದ್ರೂ ಮಾಡಿ ನೀನ್ ತೊಂದ್ರೆಗೆ ಸಿಕ್ಕಾಕೊಳ್ತೀಯ ಅಂತ ನಾನು ಹಾಗೆ ಮಾಡ್ದೆ ಕಣೋ. ನನ್ನಿಂದ ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಆರ್ಯ ಹೇಳ್ತಿರೋದು ಸತ್ಯ ಆದಿ. ರಂಜಿತ್ ಏನಾದರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ನಾವೆಲ್ಲರೂ ನಿಮ್ಮನ್ನ ಕಳ್ಕೊತಾ ಇದ್ವಿ ಕಣೋ. ಹಠ ಮಾಡಬೇಡ್ವೋ, ಮನೆಗೆ ಹೋಗು. ಎಲ್ಲರೂ ನಿಂಗೋಸ್ಕರ ಕಾಯ್ತಿರ್ತಾರೆ. ನೀನು ಹೇಳೋದ್ನೆಲ್ಲ ನಾನು ನಂಬೋದಾ? ನೀನು ನಂಬೇಕು ಅಂದ್ರೆ ನಾನು ಏನು ಮಾಡ್ಬೇಕು ಹೇಳು, ಮಾಡ್ತೀನಿ. ನನ್ನ ಮೇಲೆ ಆಣೆ ಮಾಡು. ಖಂಡಿತವಾಗ್ಲೂ ಇಲ್ಲ, ನಾನು ನಿನ್ನ ಮೇಲೆ ಆಣೆ ಮಾಡಲ್ಲ. ನನಗಿರೋದು ನೀನು ಒಬ್ಬನೇ ಅಣ್ಣ ಕಣೋ. ಬೇಕಾದ್ರೆ ನನ್ನ ಮೇಲೆ ನಾನೇ ಆಣೆ ಮಾಡ್ಕೊಂಡು ಹೇಳ್ತೀನಿ. ಸಾಕ್ಷಿ, ಆರ್ಯ, ಆದಿ ಸಿಕ್ಕದ್ ನಾನು. ಎಲ್ಲೋ ಆದಿ? ಆದಿ, ಆದಿ, ಎಲ್ಲೋ ಆದಿ? ಎಲ್ಲೇ ಆದಿ? ಸಾರಿ ಸಾಕ್ಷಿ, ಆದಿತ್ಯ ನನಗೆ ಸಿಗ್ಲಿಲ್ಲ. ಅವನು ಎಲ್ಲಿದ್ದಾನಂತನೂ ನನಗೆ ಗೊತ್ತಿಲ್ಲ. ಆದಿ ಸಿಗ್ಲಿಲ್ವಾ? ಅವನನ್ನ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನೀನ್ ಯಾಕೋ ಬಂದೆ? ನಡಿ ಆಚೆಗೆ. ಅರ್ಥ ಮಾತಾಡ್ಬೇಡ ನೀನು. ನಿನ್ಗಿನ್ನು ಆದಿ ಮೇಲಿರೋ ಹಳೆ ಕೋಪ ಹೋಗಿಲ್ಲ ಕಣೋ. ಅವನೇನು ತಪ್ಪು ಮಾಡಿದ್ದ ನಿನ್ಗೆ? ಅನ್ಯಾಯವಾಗಿ ಅವನನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ಯಲ್ಲ. ಪ್ರತಿ ಸಲ ಏನೋ ಒಂದ್ ನೆಪ ಇಟ್ಕೊಂಡು ಅವನ ಮೇಲೆ ಜಗ್ಲಕ್ ಹೋಗ್ತಾನೆ ಇರ್ತೀಯ. ಈ ಸಲ ನನ್ ಮೇಲೆ ನೆಪ ಇಟ್ಕೊಂಡು ಅನ್ಯಾಯವಾಗಿ ಜಗಳ ಮಾಡಿ ಬೈದು ಕಳಿಸಿದ್ಯಲ್ಲ. ಯಾಕೋ ನಿನಗ ಅವನ ಮೇಲೆ ಅಷ್ಟು ಕೋಪ? ನಮ್ಮನೆಯವ್ರೆಲ್ರನ್ನೂ ಕಂಡ್ರೆ ಅವನ್ ಪ್ರಾಣನೇ ಇಟ್ಕೊಂಡಿದ್ದಾನೆ. ನನ್ನನ್ನಾಗ್ಲಿ ನಿನ್ನನ್ನಾಗ್ಲಿ ಯಾವತ್ತಾದ್ರೂ ಹೊರಗಿನವ್ರ ತರ ನೋಡಿದಾನ ಅವನು? ಕೋಪ ಅನ್ನೋದೊಂದ್ ಬಿಟ್ರೆ ಅವನ್ ಮನ್ಸು ಮಗು ತರ.
ಒಬ್ರು ಕೆಡಕ್ ಮಾಡೋ ಅನ್ನೋ ಬುದ್ಧಿ ಇಲ್ಲ ಅಂತ ಬುದ್ಧಿ ಇರೋದು ಏನಿದ್ರು ನಿನಗೆ. ಅವನ್ ಮನೆ ಬಿಟ್ಟು ಹೋಗೋ ಬದಲು ನೀನ್ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನನಗೆ ಯಾಕೆ ಅಷ್ಟೊಂದು ಬೈತಿದ್ಯಾ? ನಾನೇನು ಬೇಕು ಅಂತ ಅವನಿಗೆ ಬೈದ್ನಾ? ಹೌದು ಕಣೋ, ನೀನು ಬೇಕು ಅಂತಾನೆ ಬೈದಿರ್ತೀಯ. ಆತಿ ನಮ್ಮನೇಲಿರೋದು ನಿನಗಿಷ್ಟ ಇರ್ಲಿಲ್ಲ. ಅಪ್ಪ ಅಮ್ಮನ ಬಲವಂತಕ್ಕೆ ಸುಮ್ಮನೆ ಇದ್ದೆ ಅಷ್ಟೇ. ಅಮ್ಮ ತಾಯಿ ನಿನ್ ಬೈಗಳ ಕೇಳಿ ಕೇಳಿ ನಂಗೆ ಸಾಕಾಯ್ತು. ಅಲ್ಲ ಕಣೆ, ಬಂದಾಗಿಂದ ಬೈತಿದ್ಯಲ್ಲ. ನಿನಗ್ ಬರೀ ಬೈಯೋದ. ನನ್ಗೇನಾದ್ರೂ ಸಿಕ್ಕಿದ್ರೆ ಹೊಡೆದೇ ಬಿಡ್ತೇನೆ ನಿನಗೆ. ಆದಿ